ನಮಸ್ಕಾರ ಎಲ್ಲರಿಗೂ. ನಾನು ಶ್ರೇಯ ಬಂಗೇರ. ನನ್ನ ಆರ್ಮಿ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ನನ್ನ ಮಕ್ಕಳ ಜೊತೆ ಅವರನ್ನು ಓದಿಸೋದಕ್ಕೆ ಕೂತಿದ್ದೀನಿ. ನಾನು ಇವತ್ತು ನೋಡಿ, ನನ್ನ ಮಗ ಓದ್ತಾ ಇದ್ದಾನೆ, ಜೊತೆಗೆ ಮಗಳು ಕೂಡ ಕೂತಿದ್ದಾಳೆ ಓದೋದಕ್ಕೆ. ಯಾವಾಗಲೂ ಅಷ್ಟೇ ಓದುವ ವಿಷಯದಲ್ಲಿ ಮಕ್ಕಳು ಎಕ್ಸಾಮ್ ಇದೆ ಅಂತ ಹೇಳುವಾಗ ಮಾತ್ರ ಆಸಕ್ತಿ ತೋರಿಸ್ತಾರೆ. ಅದರಲ್ಲಿ ನನ್ನ ದೊಡ್ಡ ಮಗ ಅಂತೂ ಹಾಗೇನೆ. ಯಾವಾಗ ಎಕ್ಸಾಮ್ ಶುರು ಆಗುತ್ತೋ ಆವಾಗ ಅವನಿಗೆ ತುಂಬ ಆಸಕ್ತಿ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ ಓದೋದಕ್ಕೆ. ನಾನು ಕರೆದ ತಕ್ಷಣ ಬಂದ್ಬಿಡ್ತಾನೆ ಓದೋದಕ್ಕೆ. ಅದರ್ವೈಸ್ ಅವರು ಅಷ್ಟಾಗಿ ಆಸಕ್ತಿ ತೋರಲ್ಲ ಓದೋದಕ್ಕೆ. ಡೈಲಿ ಅಂತೂ ಓದೋ ಇಂಟ್ರೆಸ್ಟ್ ಅವನಿಗೆ ಇಲ್ಲ. ನಾನು ಯಾಕೆ ಇಲ್ಲ ಅಂತ ಹೇಳಿದ್ರೆ, ನಾನು ಗಮನಿಸಿದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು 80s, ನಾವು ಸ್ಪೆಷಲಿ ನಾನು 80s ಚೈಲ್ಡ್. ಹಾಗಾಗಿ ನಮ್ಮ ಒಂದು ಶೈಕ್ಷಣಿಕ ವ್ಯವಸ್ಥೆ ಏನಿದೆ, ಆ ಶೈಕ್ಷಣಿಕ ವ್ಯವಸ್ಥೆಗೂ ಈಗಿನ ಒಂದು ಶೈಕ್ಷಣಿಕ ವ್ಯವಸ್ಥೆಗೂ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ಕಾಣ್ತೀವಿ. ಯಾವ ಥರದ ವ್ಯತ್ಯಾಸ ಅಂತ ಅಂತ ನಾವು ಅಂದ್ಕೊಂಡ್ರೆ, ನಮ್ಮ ಒಂದು ಟೈಮಲ್ಲಿ ನಾವು ಓದ್ತಾ ಇದ್ದಂತಹ ಸಂದರ್ಭದಲ್ಲಿ, ನಾನು ಓದಿರೋದೆಲ್ಲ ಸರ್ಕಾರಿ ಶಾಲೆಯಲ್ಲಿ. ಸೊ ಹಾಗಾಗಿ ನಿಮಗೆ ಗೊತ್ತೇ ಇದೆ, ಸರ್ಕಾರಿ ಶಾಲೆ ಅಂತ ಹೇಳುವಾಗ ಅಲ್ಲಗಿಳಿಯೋ ಹಾಗಿಲ್ಲ. ಯಾಕೆಂದರೆ ಬಹಳ ಒಳ್ಳೆಯ ಒಂದು ಶಿಕ್ಷಣವನ್ನು ನೀಡಿರುವಂತಹ ಶಾಲೆಗಳು ಅವುಗಳು. ಆಗಿನ ಕಾಲದಲ್ಲಿ ಶಿಕ್ಷಕರು ಕೂಡ ಅಷ್ಟೇ ತಮ್ಮ ಒಂದು ಜವಾಬ್ದಾರಿಗಳನ್ನು ತುಂಬ ಚೆನ್ನಾಗಿ ಅವರು ನಿಭಾಯಿಸ್ತಾ ಇದ್ರು. ತುಂಬ ಆಸಕ್ತಿಯುತವಾಗಿ ಅವರು ಮಕ್ಕಳನ್ನು ತೊಡಗಿಸ್ಕೊಳ್ತಾ ಇದ್ರು ಕಲಿಕೆಯಲ್ಲಿ ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ. ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ, ಅದರಲ್ಲೂ ಕೂಡ ಅಷ್ಟೇ ಬಹಳಷ್ಟು ಚೆನ್ನಾಗಿ ಅವರು ನಮ್ಮನ್ನು ತೊಡಗಿಸ್ಕೊಳ್ತಾ ಇದ್ರು. ಅದು ನಮ್ಮ ಆಸಕ್ತಿಗೆ ಅನುಗುಣವಾಗಿ, ಫೋರ್ಸೆಬಲ್ ಅಲ್ಲ. ನಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದರಲ್ಲಿ ನಮ್ಮನ್ನ ಅವರು ತೊಡಗಿಸ್ಕೊಳ್ತಾ ಇದ್ರು. ನಮಗೆ ಈಗಲೂ ನೆನಪಿದೆ, ನಮಗೆ ಶಿಕ್ಷಕರು ಪ್ರೀತಿಯಿಂದಲೂ ಹೇಳ್ಕೊಡ್ತಾ ಇದ್ರು, ಜೊತೆಗೆ ದಂಡಿಸ್ತಾನೂ ಇದ್ರು. ಅವರಿಗೆ ಆ ರೈಟ್ಸ್ ಇತ್ತು, ಹಕ್ಕಿತ್ತು. ಯಾಕೆಂದರೆ ಪೋಷಕರು ತಮ್ಮ ಮಕ್ಕಳನ್ನು ತಿದ್ದೋದಕ್ಕೇನೆ ಶಾಲೆಗಳಿಗೆ ಕಳಿಸೋದಲ್ವಾ. ಮನೆ ಮೊದಲ ಪಾಠಶಾಲೆ ಆದ್ರೂ, ತಾಯಿಯೇ ಮೊದಲ ಗುರು ಆದ್ರೂ, ಎಲ್ಲ ವಿಷಯಗಳನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ, ಹೌದಾನೆ. ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಪಠ್ಯ ಪುಸ್ತಕಗಳಲ್ಲಿ ಏನಿರುತ್ತೋ ಅದನ್ನು ವಿವರಿಸೋದ್ರೊಂದಿಗೆ ನಮಗೆ ಕಲಿಕೆಯನ್ನು ಒದಗಿಸ್ತಾ ಹೋಗ್ತಾರಲ್ಲ, ಅದರಿಂದ ನಮಗೆ ಸರ್ವತೋಮುಖವಾದಂತಹ ಅಭಿವೃದ್ಧಿ ಏನಿದೆ ಅದಾಗ್ತಾ ಹೋಗುತ್ತೆ, ಹೌದಾನೆ. ಆದರೆ ನನಗೀಗಲೂ ನೆನಪಿದೆ, ನಮಗೆ ಏನು ಅಂತ ಹೇಳಿದ್ರೆ, ಆಯಾಯ ಬುದ್ಧಿ ಮಟ್ಟಕ್ಕೆ ಅನುಗುಣವಾಗಿ ನಾವು ಕಲಿತಾ ಹೋಗ್ತಿದ್ವಿ. ಕಲ್ತಿಲ್ವೋ, ನನಗೆ ಅಕ್ಷರವನ್ನು ಕಲಿಸಿದಂತಹ ಮೊದಲ ಗುರು ಯಾರು ಅಂತ ಹೇಳಿದ್ರೆ ಕಮಲಾ ಟೀಚರ್ ಅಂತ. ನನಗೆ ಕನ್ನಡ ಅಕ್ಷರಗಳನ್ನು ಕಲಿಸ್ತಾ ಇದ್ರು. ಅವರು ಬಹಳ ಚೆನ್ನಾಗಿ ಕಲಿಸ್ತಾ ಇದ್ರು. ಅಕ್ಷರಗಳು ದುಂಡಾಗಿ ಇಲ್ಲದೆ ಹೋದ ಪಕ್ಷದಲ್ಲಿ ಕೈ ಗಂಟಿಗೆ ಅವ್ರೇನು ಮಾಡ್ತಿದ್ರು, ಸ್ಕೇಲ್ನಲ್ಲಿ ಬಾರಿಸ್ತಾ ಇದ್ರು. ಸೀದಾ ಸ್ಕೇಲಲ್ಲ, ಸ್ಕೇಲನ್ನು ಕ್ರಾಸ್ ಆಗಿತ್ತು ಉಲ್ಟಾ ಸ್ಕೇಲಲ್ಲಿ ಬಾರಿಸ್ತಾ ಇದ್ರು. ಹಾಗಾಗಿ ನಾವು ಏನು ಮಾಡ್ತಿದ್ವಿ, ಬೇಗ IQ ಲೆವೆಲ್ ಸ್ಪೆಷಲಿ ನಂದು IQ ಲೆವೆಲ್ ನಂದು ಕಮ್ಮಿ. ನಾನು ಬಹುಬೇಗ ಪ್ರತಿಭಾನ್ವಿತ ಒಂದು ವಿದ್ಯಾರ್ಥಿನಿ ಏನಲ್ಲ, ಆದರೆ ಆ್ಯಾವರೇಜ್ ಅಂತ ಹೇಳಬಹುದು, ಆ್ಯಾವರೇಜಲ್ಲಿದ್ದಂತಹ ಒಂದು ವಿದ್ಯಾರ್ಥಿನಿ. ಹಾಗಾಗಿ ನಾವೇನು ಮಾಡ್ತಿದ್ವಿ, ಕಲಿತಾ ಇದ್ವಿ, ಆ ಭಯದಲ್ಲಾದರೂ ಕಲಿತಿದ್ವಿ. ನಮಗೆ ಆನಂತರ ಬಂದ ಗೌರಮ್ಮ ಟೀಚರ್ ಅಂತ ಇದ್ರು. ಸೊ ಅವರು ಕೂಡ ಅಷ್ಟೇ ಬಹಳ ಚೆನ್ನಾಗಿ ಕಲಿಸ್ತಾ ಇದ್ರು. ಅವ್ರು ಹಿಂದಿನೂ ಹೇಳ್ಕೊಡ್ತಾ ಇದ್ರು, ನಮಗೆ ಮ್ಯಾಥ್ಸ್ ಕೂಡ ಹೇಳ್ಕೊಡ್ತಾ ಇದ್ರು. ತದನಂತರ ಗೀತಾ ಟೀಚರ್ ಅಂತ ಬಂದರು. ಅವ್ರು ಈಗಲೂ ಇದ್ದಾರೆ ನಮ್ಮ ಜೊತೆ. ಆತ್ಮೀಯವಾಗಿರುವಂತಹ ಒಂದು ಮನಸ್ಸಿರುವಂತಹ ಒಂದು ಶಿಕ್ಷಕಿಯವರು, ಒಂಥರ ಸ್ನೇಹ ಜೀವಿ ಅವರು ಒಂಥರ ಫ್ರೆಂಡ್ಲಿ ನೇಚರ್ ಇರುವಂತಹ ವ್ಯಕ್ತಿತ್ವ ಅವರದು. ತುಂಬ ಖುಷಿಯಾಗುತ್ತೆ ಅವ್ರ ಜೊತೆ ಮಾತನಾಡೋದಕ್ಕೆ. ಅವರು ಏನು ಅಂತ ಹೇಳಿದ್ರೆ, ಬಹುಮುಖ ಪ್ರತಿಭೆಯುಳ್ಳಂತಹ ಶಿಕ್ಷಕಿ ಅವರು. ಎಲ್ಲದರಲ್ಲೂ ಕೂಡ ಅವರಿದ್ದರು. ಒಂದು ಡ್ಯಾನ್ಸ್ ಇರ್ಬೋದು, ಅದರಲ್ಲೂ ಕೂಡ ನಮ್ಮನ್ನ ಅವರು ತೊಡಗಿಸ್ಕೊಳ್ತಾ ಇದ್ರು, ನಮಗೆ ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ರು. ಅದೇ ರೀತಿಯಾಗಿ ಬಹಳ ಆಸಕ್ತಿದಾಯಕವಾಗಿ ಹಿಂದಿ ಮತ್ತು ಇಂಗ್ಲೀಷನ್ನು ಬೋಧಿಸ್ತಾ ಇದ್ರು ಅವರು ತುಂಬ ಚೆನ್ನಾಗಿ. ಜೊತೆಗೆ ಪೆಟ್ಟು ಕೂಡ ಬೀಳ್ತಾ ಇತ್ತು ನಮಗೆ.
ದಂಡಿಸ್ತಾ ಇದ್ರು ಅಂತ ಹೇಳಿದೆ ಅಲ್ಲ ಮೊದಲೇ. ಆ ಬೆತ್ತಗಳು ಹೇಗಿತ್ತು ಅಂತ ಹೇಳಿದ್ರೆ, ಚೆನ್ನಾಗಿ ಪ್ಲಾಸ್ಟರ್ ಹಾಕಿ ಸುತ್ತಿ ಅದರಲ್ಲಿ ಬಾರಿಸ್ತಾ ಇದ್ರು. ಸರೋಜಿನಿ ಟೀಚರ್ ಅಂತ ಇದ್ರು, ಎಚ್ ಎಮ್ ಆಗಿ ಕೂಡ ಇದ್ರು ಅವರು. ಅವರ ಪೀರಿಯಡ್ ಅಂತೂ ಅದ್ಭುತ. ಯಾಕೆ ಅಂತ ಹೇಳಿದ್ರೆ, ಮ್ಯಾಥ್ಸು ಸ್ಪೆಷಲಿ ಪರ್ಸ್ನಲ್ ಆಗಿ ನನ್ನ ತಲೆಗೆ ಒಕ್ಕದೇ ಇರುವಂತಹ ಒಂದು ವಿಷಯ. ಯಾಕೆ ಅಂತ ಹೇಳಿದ್ರೆ ತುಂಬ ಟಫ್ ನನಗೆ ಹೇಗೆ ಹೇಳಿದ್ರೂ ನನಗೆ ಅರ್ಥ ಆಗ್ತಾನೆ ಇರಲಿಲ್ಲ. ಮ್ಯಾಥ್ಸ್, ಗಣಿತ ಪೆಟ್ಟು ತುಂಬ ಚೆನ್ನಾಗಿ ಬೀಳ್ತಾಯಿತ್ತು. ಯಾವಾಗಲೂ ಈಗಿನ ಮಕ್ಕಳನ್ನ ಹಾಗೆ ಮಾಡ್ತಾರ ಗೊತ್ತಿಲ್ಲ, ಬಟ್ ಆ ಒಂದು ಕರಿ ಹಲಗೆ ಬ್ಲ್ಯಾಕ್ ಬೋರ್ಡ್ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಮ್ಯಾಥ್ಸ್ ಸೊಲ್ಯೂಷನ್ ಮಾಡೋದಕ್ಕೆ ಕೊಡ್ತಾಯಿದ್ರು. ಬೀಳದೆ ಗೊತ್ತಾಗ್ತಿರ್ಲಿಲ್ಲ. ಹೇಗೆ ಅಂತ ಹೇಳಿದ್ರೆ, ಏಟು ಬಿದ್ದಾದ ನಂತರನೇ ಗೊತ್ತಾಗ್ತಿದ್ವು ಬಿತ್ತು ಅಂತ. ಬ್ಯಾಕ್ ಬೆನ್ನು ಕಾಣುವ ಹಾಗೆ ನಾವು ಹಿಂಗೆ ನಿಂತು ಬರಿಬೇಕಿತ್ತು, ಥಟ್ ಅಂತ ಬಿದ್ದಾಗ್ಲೇ ಗೊತ್ತಾಗೋದು. ಆ ಒಂದು ಭಯ ಬಹಳಷ್ಟು ಇತ್ತು ನಮಗೆ, ಅವರ ಪೀರಿಯಡ್ ಅಂದ್ರೂ ಭಯ. ನನ್ನದೊಂದು ಫ್ರೆಂಡ್ ಇದ್ಲು, ಘನಶ್ರೀ ಅಂತ, ಶಿಲ್ಪ ಅಂತ. ಅವಳು ಮ್ಯಾಥ್ಸಲ್ಲಿ ತುಂಬ ಚತುರೆ. ಅವಳ ಜೊತೆಯಲ್ಲೇ ನಾನು ಕೂರೋದು. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಮೊದಲೆಲ್ಲ ಎ ಸೆಕ್ಷನ್ ಬಿ ಸೆಕ್ಷನ್ ಎಲ್ಲ ಕಂಬೈಂಡ್. ಸರ್ಕಾರಿ ಶಾಲೆಗಳು ಅಂತ ಹೇಳುವಾಗ ಮಕ್ಕಳು ಒಂದು ಅಷ್ಟೊಂದು ಇದ್ದರು. ಇವಾಗ ಬೆರಳೆಣಿಕೆಯಷ್ಟು ಮಕ್ಕಳನ್ನು ನಾವು ಕಾಣ್ತೀವಿ. ಆದರೆ ಆಗಿನ ನಮ್ಮ ಒಂದು ಪೀರಿಯಡಲ್ಲಿ ಬಹಳಷ್ಟು ಮಕ್ಕಳು ಇರ್ತಾಯಿದ್ರು. ಅಲ್ಲಿ ಖುಷಿ ಆಗ್ತಾಯಿತ್ತು. ಒಂದು ಗ್ರೌಂಡಲ್ಲಿ ನಾವು ಏನಾದರೂ ಪಿ ಟಿ ಅಂತ ದೈಹಿಕ ಶಿಕ್ಷಕರು ಏನಿರ್ತಾರೆ, ಪಿ ಟಿ ಟೀಚರು, ಅವರು ಫ್ರೈಡೇಸಲ್ಲಿ ನಮಗೆ ಮಾಸ್ ಪಿ ಟಿ ಅಂತೆಲ್ಲ ಮಾಡಿಸ್ತಾಯಿದ್ರು. ಸೊ ಗ್ರೌಂಡ್ ಫುಲ್ ಮಕ್ಕಳೇ ಇರ್ತಾಯಿದ್ರು. ಬಟ್ ಇವಾಗ ಅಂತಹ ಮಕ್ಕಳನ್ನು ನಾನು ಕಾಣ್ತಾನೆ ಇಲ್ಲ. ಯಾಕೆಂತ ಹೇಳಿದ್ರೆ, ಬೆರಳೆಣಿಕೆ ಎಷ್ಟು ಮಕ್ಕಳೇ ಇರೋದು, ಅಲ್ಲೊಂದು ಇಲ್ಲೊಂದು ಮಕ್ಕಳಿರ್ತಾರೆ. ಶಿಕ್ಷಕರು ಎಷ್ಟು ಮಕ್ಕಳಿರ್ತಾರೆ ಅಷ್ಟು ಮಕ್ಕಳಿಗೆ ಒಬ್ಬೊಬ್ಬರು ಶಿಕ್ಷಕರು, ಹಾಗೆ ಒಂದಷ್ಟು ಶಿಕ್ಷಕರು ಕೂಡ ಇರ್ತಾರೆ, ಅವ್ರಿಗೆ ಕೆಲಸನೇ ಇಲ್ಲ. ಆದ್ರೂ ಶಾಲೆನೇ ಶಿಕ್ಷಕರೇ. ಎಷ್ಟು ಒಂದು ಮಗು ಬಂದ್ರೂ ಪಾಠವನ್ನು ಮಾಡಲೇಬೇಕಾಗುತ್ತೆ. ಬಟ್ ಆ ಟೈಮಲ್ಲಿ ಹಾಗಲ್ಲ. ಬಹಳಷ್ಟು ನಾವು ಕಲ್ತಿರುವಂತಹದ್ದೇ ನಾವು ಓದ್ತಾ ಇದ್ದ ಆ ಟೈಮಲ್ಲೇ. ಇವಾಗಿನ ಮಕ್ಕಳಿಗೆ ಎಲ್ಲಿದೆ ಆ ಥರ? ಪಕ್ಕಾ ನೋಟ್ಸ್ಗಳನ್ನ ಬರೆಸ್ತಾ ಇದ್ರು. ಒಂದು ಖಾಲಿ ಪೀರಿಯಡ್ ಅಂತ ಏನಿದ್ರೆ, ಏನಾದರೂ ಒಂದು ಟೀಚರ್ ಬಾರದೆ ಹೋದ ಪಕ್ಷದಲ್ಲಿ, ಅಥವಾ ಒಂಥರ ಸ್ಪೋರ್ಟ್ಸ್ ಏನಾದರೂ ಗೇಮ್ಸ್ ಪೀರಿಯಡ್ ಅಂತ ಏನಾದರೂ ಇದ್ದರೆ, ಅಥವಾ ಮಳೆ ಬಂತು ಆವಾಗ ಗೇಮ್ಸ್ ಪೀರಿಯಡ್ ಕ್ಯಾನ್ಸಲ್ ಆಗಿರುತ್ತೆ. ಆ ಒಂದು ಟೈಮಲ್ಲಿ ಟೀಚರ್ಗಳು, ಶಿಕ್ಷಕರು ಕಾಯ್ತಾ ಇರ್ತಾರೆ. ಏನು ಅಂತ ಹೇಳಿದ್ರೆ, ಯಾರು ಹೆಚ್ಚು ಲೀಡರ್ ಅಂತ, ಕ್ಲಾಸ್ ಲೀಡರ್ ಅಂತ ಮಾಡಿರ್ತಾರಲ್ವ, ಕ್ಲಾಸ್ ಮಾನಿಟ್ರಿಂಗ್ಗೆ, ಅವರನ್ನು ಕರೆದು ನೋಟ್ಸ್ ಕೊಟ್ಬಿಡುವರು, ಬರ್ಸಿ ಅಂತ. ಸೊ ಹಾಗಾಗಿ ನಮ್ಮ ನೋಟ್ಸ್ಗಳು ಕಂಪ್ಲೀಟ್ ಆಗಿರೋದು, ಓದಿಸೋದಕ್ಕೂ ತುಂಬ ಸುಲಭ. ನಾವು ಕೂಡ ಹೋಗಿ ಮನೆಯಲ್ಲಿ ಓದಿ ಅಭ್ಯಾಸ ಮಾಡುವಂಥದ್ದು ಬಹಳಷ್ಟು ಸುಲಭ. ಸೊ ಹಾಗಾಗಿ ನಮಗೆ ಅಷ್ಟು ಗೊತ್ತಾಗ್ತಿಲ್ಲ. ನಮ್ಮ ಒಂದು ಪೋಷಕರಿಗೆ ಅಷ್ಟೊಂದು ಬಾಧೆ ಅನಿಸ್ತಾ ಇರಲಿಲ್ಲ ಮಕ್ಕಳನ್ನ ಓದಿಸೋದು. ಆದರೆ ಈಗಿನ ಮಕ್ಕಳನ್ನ ಓದಿಸೋದಿದೆಯಲ್ಲ, ಅದೊಂಥರ ನಮಗೆ ದಂಡಯಾತ್ರೆ ಮಾಡ್ದಂಗೆ. ಯಾಕೆ ಹೇಳಿ? ಕೂತ್ರೆ ಒಂದು ನೋಟ್ಸ್ ಇರೋದಿಲ್ಲ, ಕೇಳಿದರೆ ಮಕ್ಕಳೇ ಹೇಳ್ತಾರೆ, ಲೆಸನ್ ಮಾಡಿರ್ತಾರೆ ಅಷ್ಟೇ, ನೋಟ್ಸು ಪಕ್ಕ ಇರೋದಿಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನು ಓದಲಿಕ್ಕೆ ಹೇಳ್ತಾರೆ. ಈ ಥರ ಎಲ್ಲ ಬರುತ್ತೆ. ಸೊ ಹಾಗಾಗಿ ಕೆಲವೊಂದು ಪ್ರೈವೇಟ್ ಶಾಲೆಗಳಲ್ಲಿ ಇರಬಹುದೇನೋ. ಯಾಕೆ ಅಂತ ಹೇಳಿದರೆ, 100% ರಿಸಲ್ಟ್ಗೋಸ್ಕರನೇ ವಿದ್ಯಾಭ್ಯಾಸವನ್ನು ಕಲಿಸುವಂತಹ ಒಂದು ಶಾಲೆಗಳಿದ್ದಾವೆ, ವ್ಯಾವಹಾರಿಕ. ಇವಾಗ ಏನಿದ್ರು ಏನು ಹೇಳೋದು, ಶಾಲೆ ಅಂತ ಹೇಳುವಾಗ ಅದೊಂಥರ ಬಿಸ್ನೆಸ್ ಥರ ಆಗಿಬಿಟ್ಟಿದೆ. ಬಟ್ ಆವಾಗ ಹಾಗಲ್ಲ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೋಸ್ಕರನೇ ಇರುವಂತಹದ್ದು ಶಾಲೆ ಆಗಿತ್ತು. ನಾವು ಎಲ್ಲನೂ ಕಲಿತಾ ಇದ್ವಿ ಅಲ್ಲಿ. ಚೆನ್ನಾಗಿತ್ತು ತುಂಬಾ. ಶಾಲೆ ಅಂತ ಹೇಳುವಾಗಲೇ ಅದನ್ನು ಇವಾಗಲೂ ಕೂಡ ಅಷ್ಟೇ, ನಾವು ಬರ್ತಾ ಹೋಗ್ತಾ ನಮ್ಮ ಶಾಲೆಗಳು, ನಾವು ಓದಿರುವಂಥ ಶಾಲೆ ಅಂತ ನಾವು ನಮ್ಮ ಮಕ್ಕಳ ಜೊತೆ ಹೇಳಿದಾಗ ಆ ಮೆಮೊರೀಸ್ ಇದೆಯಲ್ಲ, ಅದು ನಮ್ಮ ತಲೆಯಲ್ಲಿ ಹಾಗೆ ಹಾದು ಹೋಗ್ತಾ ಇರುತ್ತೆ. ಅಷ್ಟೊಂದು ಮೆಮೊರೀಸ್ನ ನಾವು ಅಲ್ಲಿ ಪಡ್ಕೊಂಡಿದ್ದೀವಿ ಆ ಶಾಲೆಗಳು, ಸರ್ಕಾರಿ ಶಾಲೆಗಳಲ್ಲಿ. ಒತ್ತಿ ಹೇಳ್ತಾ ಇದ್ದೀನಿ, ಸರ್ಕಾರಿ ಶಾಲೆಗಳಲ್ಲಿ ಅಂತ. ಶೈಲಾ ಟೀಚರ್ ಅಂತ ಕೂಡ ಇದ್ದರು, ಅವರು ಕೂಡ ಅಷ್ಟೇ. ಇವಾಗಲೂ ಅವರು ಎಚ್ ಎಮ್ ಕೂಡ ಆಗಿದ್ದಾರೆ ಅವರು. ಸೊ ಇವಾಗಲೂ ಸಿಗ್ತಾರೆ, ಮಾತನಾಡ್ತಾರೆ, ಖುಷಿ ಆಗುತ್ತೆ. ಯಾಕೆ ನಮ್ಮದು ಹಾಗೆ. ಇವಾಗಿನ ಮಕ್ಕಳಲ್ಲಿ ಕೇಳಿ ನೀವು, ನಿಮ್ಮ ಟೀಚರ್ ಹೆಸರು. ಈಗ ನನ್ನ ಮಗನಲ್ಲಿ ಕೇಳಿದರೆ, ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ ಹೆಸರು ಹೇಳೋ ಮಗ ಅಂದರೆ ನೆನಪಿರೋದಿಲ್ಲ. ಯಾಕೆ ಹೇಳಿ?
ಈಗಿನ ಮಕ್ಕಳು ಏನಿದ್ದಾರೆ, ಅದು ಶಿಕ್ಷಕರಾಗಿರ್ಬೋದು ಅಥವಾ ಮಕ್ಕಳಾಗಿರಬಹುದು, ಆ ಬಾಂಧವ್ಯ ಇದೆಯಲ್ಲ, ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳ ಮಧ್ಯೆ ಇರುವಂತಹ ಬಾಂಧವ್ಯ ಇದೆಯಲ್ಲ, ಅದು ಅಷ್ಟಾಗಿ ಬೆಳೆದೇ ಇರೋದಿಲ್ಲ, ಬೆಳೆಸೋದಕ್ಕೂ ಹೋಗೋದಿಲ್ಲ. ಇದು ವ್ಯಾವಹಾರಿಕವಾಗಿ ನಡೆಯುವಂಥದ್ದು ಶಿಕ್ಷಣ ಆಗಿರುತ್ತೆ. ಹಾಗಾಗಿ ಅಥವಾ ಆ ಥರ ಒಂದು ಬಾಂಧವ್ಯ ಈಗಿನ ಮಕ್ಕಳಲ್ಲಿ ಇಲ್ಲವೇ ಇಲ್ಲ ಅನಿಸುತ್ತೆ ನನಗೆ. ವ್ಯಾವಹಾರಿಕವಾಗಿ ಈಗ ಔಪಚಾರಿಕವಾಗಿ ಶಿಕ್ಷಣವನ್ನು ನೀಡ್ತಾ ಇದ್ರೂ ಕೂಡ ಅಷ್ಟೇ ಔಪಚಾರಿಕವಾಗಿರುತ್ತೆ. ಏನು ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು, ಪೋಷಕರು ಕಳಿಸ್ತಾರೆ, ಫೀಸ್ ಕೊಟ್ಟು, ಶುಲ್ಕ ಕೊಟ್ಟು, ಶಾಲಾ ಶುಲ್ಕವನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ ಅಷ್ಟೇ. ಅದಕ್ಕಿಂತ ಹೆಚ್ಚೇನು ಇಲ್ಲ ಅಂತ ಅನಿಸುತ್ತೆ. ನಾನು ಇಷ್ಟೆಲ್ಲ ಇನಿಷಿಯಲ್ ಸ್ಟೇಜ್ ಬಗ್ಗೆ ಹೇಳಿದೆ, ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸದ ಬಗ್ಗೆ ಹೇಳಿರೋದು. ಅದೇ ರೀತಿ ಮಾಧ್ಯಮಿಕ ಹಂತದಲ್ಲೂ ಕೂಡ ಅಷ್ಟೇ ನಾವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೂಡ ಪಡ್ಕೊಂಡಿದ್ದೀವಿ. ಒಳ್ಳೆ ಗುಣಾತ್ಮಕವಾದಂತಹ ವಿದ್ಯಾಭ್ಯಾಸವನ್ನೇ ನಮ್ಮ ಏನು ಅಂತ ಹೇಳಿದ್ರೆ, ಎಲ್ಲ ಶಾಲಾ ಹಂತದಲ್ಲೂ ಕೂಡ ಒಳ್ಳೆ ಪಾಸಿಟಿವ್ ವೈಬ್ಸೇ ಇತ್ತು. ಒಳ್ಳೆಯ ಒಂದು ಉತ್ತಮವಾದಂತಹ ಒಂದು ಶ್ರದ್ಧಾದಾಯಕವಾದಂತಹ ಒಂದು ಕಲಿಕೆಯ ಏನಿದೆ ವಾತಾವರಣ ಏನಿದೆ ಅದೆಲ್ಲ ನಮಗೆ ಸಿಕ್ಕಿರುವಂತಹದ್ದೇ. ನಾವು ಓದಿರುವಂತಹ ಶಾಲೆಗಳೇನಿದ್ದಾವೆ ಅಲ್ಲಿ ಓದಿರುವಂತಹವರೆಲ್ಲರೂ ಕೂಡ ಉನ್ನತ ಸ್ಥಾನದಲ್ಲಿರುವವರು ಕೂಡ ಇದ್ದಾರೆ. ಸೊ ನನ್ನ ಹಾಗೆ ಓದಿ ಮನೆಯಲ್ಲಿರುವವರು ಕೂಡ ಇದ್ದಾರೆ. ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ, ಉದಾಹರಣೆ ಅಷ್ಟೇ. ಇಲ್ಲಿ ಏನು ಅಂತ ಹೇಳಿದ್ರೆ, ಶಿಕ್ಷಣ ಅಂತ ಹೇಳಿದ್ರೆ ಕೆತ್ತಿಸಿಕೊಳ್ಳುವಂತಹ ಗುಣ ಇರಬೇಕು. ಕೆತ್ತಿಸಿಕೊಂಡಾಗ ಮಾತ್ರ ಅದು ಒಂದು ಮೂರ್ತಿಯಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ. ಹಾಗೆಯೇ ವಿದ್ಯೆಯಲ್ಲಿ ಶ್ರದ್ಧೆ ಇದ್ದರೆ ಆ ಕಲಿಕೆ ನಮಗೆ ಒಲ್ದು ಬರುತ್ತೆ. ಇಲ್ಲದ ಹೋದ ಪಕ್ಷದಲ್ಲಿ ಖಂಡಿತವಾಗ್ಲೂ ಇಷ್ಟ ಇಲ್ಲದ, ಆಸಕ್ತಿ ಇಲ್ಲದ ವಿಷಯಗಳು ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಬರೋದೇ ಇಲ್ಲ. ಒಲ್ದು ಬರಬೇಕು ಅಂತ ಹೇಳಿದ್ರೆ ನಮಗೆ ಆಸಕ್ತಿ ಮುಖ್ಯವಾಗಿರುತ್ತೆ, ಜೊತೆಗೆ ಶ್ರಮ ಬೇಕು, ಕಠಿಣ ಪರಿಶ್ರಮ ಬೇಕು, ಶ್ರದ್ಧೆ ಬೇಕು. ಹಾಗಾದಾಗ ಮಾತ್ರ ವಿದ್ಯೆ ಅನ್ನುವಂಥದ್ದು ನಮಗೆ ಒಲ್ದು ಬರುತ್ತೆ. ಸುಮ್ಮನೆ ಹೇಳಲ್ಲ, ಗುರು ಮಾರ್ಗದರ್ಶನ ನೀಡ್ತಾರೆ, ಜೊತೆಗೆ ಹೇಗೆ ಬದುಕಬೇಕು ಜೀವನವನ್ನು, ಗುರಿ ಯಾವ ರೀತಿಯಾಗಿ ಮುಟ್ಟಬೇಕು ಅನ್ನುವಂತಹ ಛಲವನ್ನು ಮೂಡಿಸೋರು ಗುರುವಾಗಿರ್ತಾರೆ. ಅದಕ್ಕೆ ತಾನೇ ಹೇಳೋದು, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಈಗಿನ ಶಾಲೆಯಲ್ಲಿ ಈ ಒಂದು ಶ್ಲೋಕ ಏನಿದೆ ಕಂಪಲ್ಸರಿಯಾಗಿ ಎಲ್ಲರಿಗೂ ಅದನ್ನು ಹೇಳಿಸ್ತಾರೆ ಮಕ್ಕಳಲ್ಲಿ. ಮೊದಲು ನಾವು ಶಿಕ್ಷಕರು ಅಂತ ಹೇಳಿದರೆ ಭಯ ಬೀಳ್ತಾ ಇದ್ವಿ, ತುಂಬಾ ಗೌರವವನ್ನು ನೀಡ್ತಾ ಇದ್ವಿ. ಈಗಿನ ಮಕ್ಕಳು ಅಂತಹ ಗೌರವವನ್ನು ನೀಡೋದು ನನಗೆ ಕಾಣಿಸ್ತಾನೆ ಇರಲಿಲ್ಲ. ಪರ್ಸ್ನಲಾಗಿ ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಅದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಮನುಷ್ಯನಲ್ಲಿ ಪರಿಪೂರ್ಣತೆಯನ್ನು ನೀಡುವಂತಹದ್ದು ಶಿಕ್ಷಣದ ಗುರಿಯಾಗಿರುತ್ತೆ. ಜೊತೆಗೆ ಮಕ್ಕಳ ಒಂದು ಸರ್ವತೋಮುಖ ಏಳಿಗೆ ಏನಿದೆ, ಓವರಾಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಆ ಸರ್ವತೋಮುಖ ಏಳಿಗೆಗೆ ಕೂಡ ಅಷ್ಟೇ ಆ ಏಳಿಗೆಯನ್ನು ಬಯಸೋದು ಶಿಕ್ಷಕರಾಗಿರ್ತಾರೆ, ನೀಡೋದು ಕಲಿಕೆಯಾಗಿರುತ್ತೆ, ಶಿಕ್ಷಣ ಆಗಿರುತ್ತೆ. ಹಾಗಾಗಿ ಮಕ್ಕಳಲ್ಲಿ ನಾವು ಛಲವನ್ನು ಹುಟ್ಟಿಸ್ಬೇಕು. ಜೊತೆಗೆ ಉತ್ತಮ ಹಾದಿಯಲ್ಲಿ ಸಾಗಬೇಕು ಅಂತ ಹೇಳಿದರೆ ಯಾವ ಹಾದಿ ಅಂತ ಹೇಳ್ಕೊಡ್ಬೇಕು. ಆಗ ಅವರು ತನ್ನಿಂತಾನೇ ಅವರು ಸಾಕ್ತಾರೆ. ಒಳ್ಳೆಯ ಹಾದಿ ಸನ್ಮಾರ್ಗಗಳೇನಿರ್ತವೆ ಆ ಸನ್ಮಾರ್ಗಗಳಲ್ಲಿ ನಾವು ಹೋಗಬೇಕು ಅಂತ ಹೇಳಿದ್ರೆ ಆ ಮಾರ್ಗಗಳನ್ನು ತೋರಿಸ್ಬೇಕು. ಆವಾಗ ಅವ್ರು ಏನು ಮಾಡ್ತಾರೆ, ಅವ್ರು ಸಾಕ್ತಾರೆ. ಇವಾಗ ಯಾಕೆ ಮಕ್ಕಳು ಗೌರವ ಕೊಡಲ್ಲ ಅಂತ ಹೇಳಿ, ನನಗೆ ನನ್ನ ಸ್ವಂತ ಅನುಭವ ಹೇಳ್ತೀನಿ. ಶಿಕ್ಷಕರು ಅಂತ ಹೇಳಿದ್ರೆ ಮಕ್ಕಳಿಗೆ ಅಷ್ಟಾಗಿ ಗೌರವ ಬರೋದಿಲ್ಲ ಈಗ. ಯಾಕೆಂತ ಹೇಳಿದ್ರೆ ಮೊದಲೆಲ್ಲ ನಮಗೆ ಏನೇ ಡೌಟ್ಸ್ಗಳು ಬಂದರೂ, ಏನೇ ಪ್ರಶ್ನೆಗಳು ಉದ್ಭವಿಸಿದ್ರು ನಾವು ಹೋಗಿ ಶಿಕ್ಷಕರಲ್ಲಿ ಕೇಳ್ತಾ ಇದ್ವಿ. ಆ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ವಿ, ಅದಕ್ಕೆ ಪರಿಹಾರ ಕಂಡುಕೊಳ್ತಾ ಇದ್ವಿ. ಆದರೆ ಈಗಿನ ಮಕ್ಕಳಲ್ಲಿ ಶಿಕ್ಷಕರು ಬೇಕು ಅಂತಲೇ ಇಲ್ಲ. ಯಾಕೆ ಹೇಳಿ, ಈಗ ಏನಿದ್ರೂ ಮೊಬೈಲ್ ಯುಗದಲ್ಲಿ ಮಕ್ಕಳಿಗೆ ಬರುವಂತಹ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ತೆಗೆದು ಗೂಗಲ್ನ ಸರ್ಚ್ ಮಾಡ್ತಾರೆ. ಯಾವ ಸಬ್ಜೆಕ್ಟ್ ಬೇಕು, ಏನು ಬೇಕು, ಪ್ರತಿಯೊಂದು ಕೂಡ ಅಷ್ಟೇ ಆ ಗೂಗಲ್ ಹೇಳ್ಕೊಡುತ್ತೆ. ಮತ್ತೆ ಯಾಕೆ ಬೇಕು ಶಿಕ್ಷಕರು? ಮತ್ತೆ ಕೊಡ್ತಾರ? ರೆಸ್ಪೆಕ್ಟ್ ಕೊಡೋದು ಎಲ್ಲಿಂದ ಬರುತ್ತೆ? ರೆಸ್ಪೆಕ್ಟು, ಗೌರವ. ಮಕ್ಕಳಿಗೆ ಗೊತ್ತಿಲ್ಲದಂತಹ ವಿಷಯಗಳಿಗೆ ಶಿಕ್ಷಕರು
ಸಾಧನವಾಗ್ತಾರಲ್ಲ, ಆವಾಗ ಮಕ್ಕಳಿಗೆ ಗೌರವ ಬಂದೇ ಬರುತ್ತೆ. ಯಾಕೆ ಹೇಳಿ? ತನ್ನ ಸಮಸ್ಯೆಗಳನ್ನ ಬಗೆಹರಿಸುವ ದಾರಿ ಶಿಕ್ಷಕರಲ್ಲಿ ಇದೆ ಅಂತ ಹೇಳುವಾಗ ಗೌರವ ಕೊಟ್ಟೇ ಕೊಡ್ತಾರೆ. ಇವಾಗ ಮಕ್ಕಳು ಯುಗ ಬದಲಾಗಿದೆ, ಮಕ್ಕಳಿಗೆ ಅವಶ್ಯಕತೆ ಇಲ್ಲ ಶಿಕ್ಷಕರದ್ದು. ಅವರ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಮೊಬೈಲ್ ಇದೆ, ಗೂಗಲ್ ಇದೆ, ಲ್ಯಾಪ್ಟಾಪ್ಸ್ ಇದೆ, ಆನ್ಲೈನ್ ಕ್ಲಾಸಸ್ ಇದೆ, ಡೌಟ್ ಕ್ಲಿಯರ್ ಮಾಡೋಕ್ಕೆ ಎಲ್ಲನೂ ಇದೆ ಸಾಧನಗಳು. ಹಾಗಾಗಿ ಅದನ್ನು ಬಳಕೆ ಮಾಡೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಮಕ್ಕಳು, ನಮ್ಮ ಮಕ್ಕಳು. ನಾನೇ ನೋಡ್ತೀನಲ್ವ ನಮ್ಮ ಮಕ್ಕಳದು. ನನ್ನ ಮಗನಿಗೆ ಡೌಟ್ ಬಂದ್ರೂ ನಾನು ಬೇಕಾಗಿಲ್ಲ ಇವಾಗ. ಅವನಿಗೆ ಮೊಬೈಲ್ ಇದ್ದರೆ ಸಾಕು, ಅವನೇ ಸರ್ಚ್ ಮಾಡ್ಕೊಳ್ತಾನೆ, ಅವನೇ ನೋಡ್ಕೊಳ್ತಾನೆ. ಪ್ರತಿಯೊಂದಕ್ಕೂ ಸೊಲ್ಯೂಷನ್ ನಮ್ಮ ಮೊಬೈಲಲ್ಲಿ ಸಿಗುತ್ತೆ. ಹಾಗಾಗಿ ಶಿಕ್ಷಕರ ಒಂದು ಬೆಲೆ ಏನಿದೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಇವಾಗಂತೂ, ಖಂಡಿತವಾಗ್ಲೂ. ಅದು ನಂದು ಪರ್ಸ್ನಲ್ ಒಪಿನಿಯನ್, ನನ್ನ ಸ್ವಂತ ಅಭಿಪ್ರಾಯ ಅಷ್ಟೇ. ಒಂದು ಶಿಕ್ಷಕರು ಒಂದು ಶಕ್ತಿ ಆಗ್ತಾಯಿದ್ರು ಮೊದಲೆಲ್ಲ, ಯುಕ್ತಿ ಅವರಲ್ಲಿ ಇರ್ತಾಯಿತ್ತು. ಹಾಗಾಗಿ ಶಕ್ತಿಯಾಗಿ ಅವರು ಹೊರಹೊಮ್ತಾ ಇದ್ರು. ಪಾಪ ಈಗಲೂ ಇದೆ ಅವರಲ್ಲಿ ಶಕ್ತಿ, ಆದರೆ ಅದನ್ನ ಬಳಸ್ಕೊಳ್ಳುವಂತಹ ಚಾತುರ್ಯತೆ ಮಕ್ಕಳಲ್ಲಿ ಇಲ್ಲ. ಶಿಕ್ಷಕರನ್ನ ಬಹುಶಃ ತಂತ್ರಜ್ಞಾನಗಳು ಅಥವಾ ತಾಂತ್ರಿಕತೆ ಅನ್ನುವಂಥದ್ದು ನಮ್ಮನ್ನು ಮುಚ್ಚಿಬಿಟ್ಟಿದೆ, ನಮ್ಮನ್ನು ಕತ್ಲಲ್ಲಿ ಇಡುವಂತ ಆಗ್ಬಿಟ್ಟಿದೆ. ಹಾಗಾಗಿ ನಾವು ಬೆಳಕನ್ನು ಹುಡ್ಕೋದಕ್ಕೆ ಪ್ರಯತ್ನನೇ ಪಡ್ತಾ ಇಲ್ವೇನೋ ಅಂತ ಅನಿಸ್ತಾ ಇದೆ. ಇವಾಗ ನೋಡಿ, ಶೈಕ್ಷಣಿಕ ವ್ಯವಸ್ಥೆ ಹಾಗೆ. ಮೊದಲೆಲ್ಲ ಹೇಳ್ತಾ ಇದ್ರು, ಶಿಕ್ಷಣ ಅಂತ ಹೇಳುವಾಗ ಆ ಕತ್ತಲೆಯಿಂದ ಬೆಳಕಿನೆಡೆಗೆ ತಗೊಂಡು ಹೋಗ್ತದೆ ಶಿಕ್ಷಣ ಅಂತ. ಆದರೆ ಇವಾಗ ಅನಿಸ್ತಾ ಇದೆ, ಎಲ್ಲಿ ಶಿಕ್ಷಣ ಎಲ್ಲಿ ತಗೊಂಡೋಗ್ತಾ ಇದೆ ಬೆಳಕಿನೆಡೆಗೆ? ಇವಾಗ ಏನಿದ್ರು ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗೋದು ಒಂದು ಮೊಬೈಲ್ ಇರುವಂಥ ವಿಷಯಗಳು ಏನಿದೆ ಅದು ಅಷ್ಟೇ. ಶಿಕ್ಷಕರ ಅವಶ್ಯಕತೆಗಳು ಬಹಳ ಕಮ್ಮಿ ಆಗ್ತಾ ಇದೆ ಪಾಪ. ಹಾಗಾಗಿ ಏನೂ ಮಾಡೋದಕ್ಕಾಗಲ್ಲ. ಕಾಲ ಬದಲಾಗಿದೆ, ಕಾಲಕ್ಕೆ ತಕ್ಕಂತೆ ಕೋಲ ಅಂತಾರಲ್ಲ ಹಾಗೆ, ಕಾಲಕ್ಕೆ ಸರಿಯಾಗಿ ನಾವು ಕೂಡ ಬದಲಾಗ್ತಾ ಇದ್ದೀವಿ. ಇವಾಗ ತುಂಬಾ ಆರಾಮದಾಯಕವಾದಂತಹ ಜೀವನ ಶೈಲಿಯನ್ನು ನಾವು ಅಡ್ಯಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮನ್ನು ನಾವು ಅದಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಅಲ್ಲ, ತೊಡಗಿಸ್ಕೊಳ್ತಾನೆ ಇದ್ದೀವಿ. ಹಾಗಾಗಿ ಪ್ರಯತ್ನ ಅಂತಲ್ಲ, ತೊಡಗಿಸ್ಕೊಂಡು ಆಗ್ಬಿಟ್ಟಿದೆ. ಇನ್ನು ಅದರಿಂದ ಹೊರ ಬರೋದು ತುಂಬಾ ಕಷ್ಟ. ಯಾಕೆಂದರೆ ತಾಂತ್ರಿಕ ಯುಗ ಆಗಿರೋದ್ರಿಂದ, ತಂತ್ರಜ್ಞಾನದ ಬಳಕೆ ಹೆಚ್ಚಾಗ್ತಾ ಹೋಗೋದ್ರಿಂದ ನಾವೇನು ಮಾಡ್ತಿದ್ವಿ, ಅದನ್ನು ಹೆಚ್ಚು ಬಳಕೆ ಮಾಡ್ತಾ ಇದ್ದೀವಿ. ಆ ಸಾಧನಗಳ ಬಳಕೆಯಿಂದಾಗಿ ಬಹುಶಃ ಮಕ್ಕಳ ಒಂದು ಯೋಚನಾ ಶಕ್ತಿ ಕೂಡ ಕುಗ್ತಾ ಇದೆ. ನಾನು ಹೇಳಿದೆ ನಿಮಗೆ, ಏನೇ ಒಂದು ಡೌಟ್ಸ್ ಬಂದ್ರೂ ಪಟ್ ಅಂತ ಸರ್ಚ್ ಮಾಡಿ ನೋಡಿ ಆಗುತ್ತೆ. ನಾವು ಯೋಚನಾ ಶಕ್ತಿಯನ್ನೇ ಕಳ್ಕೊಳ್ತಾ ಇದ್ವಿ, ತುಂಬ ಚಿಂತನೆ ಮಾಡಲ್ಲ. ಮೊದಲನೇ ಈಗ ಮ್ಯಾಥ್ಸ್ ಸೊಲ್ಯೂಷನ್ ನಾನು ಹುಡುಕ್ಬೇಕು ಅಂತ ಹೇಳಿದ್ರೆ ಕೂತ್ಕೊಂಡು ಹಿಂಗಲ್ಲ, ಹಾಗೆಲ್ಲ ಹೀಗೆ ಅಂತ ಹೇಳಿ ತುಂಬಾ ಎಲ್ಲ ಮೆಥಡ್ಗಳಲ್ಲಿ ನಾವು ಟ್ರೈ ಮಾಡ್ತಾ ಇದ್ವಿ, ಪ್ರಯತ್ನವನ್ನು ಪಡ್ತಾ ಇದ್ವಿ. ಬಟ್ ಇವಾಗ ಏನಿಲ್ಲ, ಅಂತ ಸೊಲ್ಯೂಷನ್ ಬರುತ್ತೆ ಹಂತವಾಗಿ. ಸ್ಟೆಪ್ಗಳೇನಿರ್ತವೆ, ಮ್ಯಾಥ್ಸ್ ಸ್ಟೆಪ್ಗಳೇನಿರ್ತವೆ ಅದು ಬರ್ತಾ ಹೋಗುತ್ತೆ. ಹೌದಾನೆ? ವೇದಿಕ್ ಮ್ಯಾಥ್ಸ್ ಅಂತ ಬರುತ್ತೆ, ವೇದಿಕ್ ಸೈನ್ಸ್ ಅಂತ ಬರುತ್ತೆ. ಎಷ್ಟೆಲ್ಲ ಆ್ಯಪ್ಗಳಿದ್ದಾವೆ ಮಕ್ಕಳಿಗೆ ಕಲಿಕೆಗೆ ಅವರನ್ನು ತೊಡಗಿಸ್ಕೊಳ್ಳೋಕ್ಕೆ. ಹೌದಾನೆ? ಮತ್ತು ಅದನ್ನೆಲ್ಲ ಉಪಯೋಗಿಸ್ಕೊಳ್ಳೆ ಇದೆ ಅಂತ ಹೇಳುವಾಗ ಉಪಯೋಗಿಸ್ಕೊಳ್ತಾರಲ್ವ, ಅದು ಇರೋದೇ ಉಪಯೋಗಿಸ್ಕೊಳ್ಳೋದಕ್ಕೆ ಅಲ್ವ. ಹಾಗಾಗಿ ಉಪಯೋಗಿಸ್ಕೊಳ್ತಾ ಹೋಗ್ತಾ ಇದ್ದಾರೆ ಅದನ್ನೆಲ್ಲ ಹೆಚ್ಚು. ಓಕೆ, ಇದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಸರಿ ಅಂತಲೂ ಹೇಳೋಕ್ಕಾಗಲ್ಲ. ಅಡಕತ್ತರೆಯಲ್ಲಿ ನಾವು ಸಿಕ್ಕಾಕೊಂಡಂಗೆ. ಸೊ ಎಲ್ಲ ಬಳಕೆ ಆಗ್ತಾ ಇದೆ, ಬಳಕೆ ಮಾಡೋದಕ್ಕೇ ಇರೋದ್ರಿಂದ ಸೊ ಬಳಕೆ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ಅದನ್ನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಅದನ್ನು ಅಲ್ಲಗೆಳೆಯುವ ಹಾಗೂ ಇಲ್ಲ, ಅದನ್ನು ರಿಮಾರ್ಕ್ ಮಾಡುವಾಗಿಲ್ಲ, ಅಥವಾ ದೂಷಿಸುವ ಹಾಗೂ ಇಲ್ಲ. ನಾವು ಸುಲಭ ಮಾರ್ಗಗಳನ್ನು ಕಂಡು ಹಿಡಿತಾ ಹೋಗ್ತಾ ಇರೋದ್ರಿಂದ, ಮನುಷ್ಯರು ನಾವೇ ತಾನೇ ಅದನ್ನೆಲ್ಲ ಕಂಡು ಹಿಡಿದಿದ್ದು, ಬೇರೆ ಯಾರು ಅಲ್ವಲ್ಲ. ಹಾಗಾಗಿ ಕಂಡು ಹಿಡಿದಿರುವಂಥವರು ನಾವಾಗಿರೋದ್ರಿಂದ, ಮನುಷ್ಯರಾಗಿರೋದ್ರಿಂದ ಸುಲಭ ದಾರಿಗಳ ಮುಖೇನ ನಾವು ಸಾಕ್ತಾ ಇದ್ದೀವಿ. ಜೀವನ ಕೂಡ ಸುಲಭವಾಗಿ ಸಾಕ್ತಾ ಇದೆ, ಟೆನ್ಷನ್ ಫ್ರೀಯಾಗಿ ಸಾಕ್ತಾ ಇದೆ. ಸೊ ಹಾಗಾಗಿ ಅದು ಸಾಕ್ತಾ ಹೋಗಿ. ಇಷ್ಟು ನನ್ನ ಒಂದು ಅನಿಸಿಕೆ. ಧನ್ಯವಾದಗಳೊಂದಿಗೆ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.